ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ರಾಜಕೀಯದ ಒಂದು ವ್ಯವಸ್ಥೆ ಒಂದು ಭಾಗ ಆದ್ರೆ, ಎಲ್ಲೋ ಒಂದ್ ಕಡೆ ಇವತ್ತು ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು BMTC KSRT ಬಸ್ಗಳಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಸ್ಟಿಕ್ಕರ್ಗಳನ್ನ ಹಾಕೊಂಡಿರ್ತಾರೆ. LKG ಮಕ್ಕಳುಗಳು ಸಹ ಲೇಬಲ್ಗಳನ್ನ ಹಾಕೋತಾರೆ. ಹಾಗೆ ಏನು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಸ್ಟಿಕ್ಕರ್ಗಳನ್ನ ಏನು ಇದರಲ್ಲಿ ಹಾಕೊಂಡಿದ್ದಾರೆ ಬಸ್ಗಳ ಮೇಲೆ, ನಮ್ದೇನು ತಕರಾರಿಲ್ಲ. ಎಲ್ಲ ಒಂದ್ ಕಡೆ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ. ಎಷ್ಟೋ ಇವತ್ತು ನೌಕರರಿಗೆ PF ಹಣ ಕೊಡ್ತಾ ಇಲ್ಲ, 38 ತಿಂಗಳ ಅರಿಯಸ್ಗಳನ್ನ ಕೊಡ್ತಾ ಇಲ್ಲ, ಸರಿಯಾದಂಥ ಸಂಬಳಗಳಿಲ್ಲ, ಭತ್ಯೆಗಳಿಲ್ಲ. ಎಷ್ಟೋ ಇವತ್ತು ನೌಕರರು ಒದ್ದಾಡ್ತಿದ್ದಾರೆ. ಅವ್ರಗಳ ಮೇಲೆ ಹಲ್ಲೆ ನಡೀತಿದೆ. ಕಾನ್ಪುರದ ಇಶ್ಯೂ ತಗೊಳ್ಳಿ, ಎಷ್ಟು ಒಬ್ಬ ನೌಕರನ ಮೇಲೆ ಯಾವ ರೀತಿ ಹಲ್ಲೆ ಮಾಡಿ ಅವನ ಬಟ್ಟೆ ಬರೆ ಹರಿದ್ರು. ಇಡೀ ರಾಜ್ಯದಲ್ಲಿ ಇವತ್ತು ನೌಕರರಿಗೆ ಸರಿಯಾದಂಥ ಸಮಸ್ಯೆಗಳನ್ನ ಆ ಒಂದು ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಸಂಘಟನೆಗಳು ಸಹ ಸರಿಯಾಗಿ ಒಗ್ಗೂಡ್ತಾ ಇಲ್ಲ. ಇದರಿಂದ ಎಷ್ಟು ಅವ್ರಿಗೆ ನೌಕರರಿಗೆ ಅನಾಹುತಗಳಾಗ್ತಿದೆ. BMTC ಮತ್ತು KSRTC ಒಂದು ನೌಕರರಿಗೆ ಏನು ಡ್ರೈವರು ಕಂಡಕ್ಟರ್ಗಳಿಗೆ ಯಾವ ರೀತಿ ಇವತ್ತು ಅವ್ರ ಕುಟುಂಬ ಬೀದಿ ಪಾಲಾಗ್ತಿದೆ ಎಲ್ಲವೂ ನಿಮ್ಗೆ ಗೊತ್ತಿದೆ. ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹೇಳ್ತಿದ್ದೀರಾ. ನಾನು ಅಧಿಕಾರಿಗಳಿಗೆ ಚಾಲೆಂಜ್ ಮಾಡ್ತೀನಿ. ಎಷ್ಟೋ ಅಧಿಕಾರಿಗಳು ಇವತ್ತು ರಾಜಕೀಯದ ನಾಯಕರುಗಳ ಜೊತೆ ಸೇರ್ಕೊಂಡು ಇಡೀ ಒಂದು ಅರಣ್ಯಗಳನ್ನ ನಾಶ ಮಾಡಿ ಇವತ್ತು ನೀವೇನು ಮಾಡಿದ್ದೀರಾ, ರೆಸಾರ್ಟು, ರೆಸ್ಟೋರೆಂಟು, ಇನ್ನು ಲೇಔಟ್ಗಳನ್ನ ಮಾಡಿ ಇವತ್ತು ಎಲ್ಲಿ ಪ್ರಾಣಿಗಳು ಎಲ್ಲೋಗ್ಬೇಕು? ಪ್ರಾಣಿಗಳ ಮೇಲೆ ನಿಮಗೆ ದಯೆ ಇಲ್ವಾ? ಇವತ್ತು ಬಸ್ಗಳ ಮೇಲೆ ಸ್ಟಿಕ್ಕರ್ ಹಾಕ್ಬಿಟ್ಟು ನೌಕರರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ಅಂದರೆ ಅದು ದಯೆ ಇದೆ. ನಿಮ್ಗಳಿಗೆ ದಯೆ ಇಲ್ವಾ? ಏನು ನೀವು ಏನು ಕಕ್ಕ ತಿಂತೀರಾ? ಏನು ತಿಂತೀರಾ? ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಅಧಿಕಾರಿಗಳಿಗೆ ನೀವು ಮಾಡುವಂಥದ್ದು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಈ ರೀತಿ ಏಸ್ಕೆಗಟ್ಟ ಕೆಲಸ, ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ. ನಿಮ್ಮಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಂದ ಇಡೀ ವ್ಯವಸ್ಥೆ ಇವತ್ತು ಒಂದು ಭಾಗ ಹಾಳಾಗಿದೆ. ಇಂಥದ್ರಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ದೊಡ್ಡ ದೊಡ್ಡ ಶೋ ಕೊಟ್ಕೊಂಡು ಇವತ್ತು ಏನು ಬಸ್ಗಳು, ಏನು BMTC KSRTC ಬಸ್ಗಳು ಕಾಡಲ್ಲಿ ಓಡಾಡ್ತಿದ್ದೀಯಾ? ಸ್ವಾಮಿ, ಒಂದು ಬಾರಿ ಅರ್ಥ ಮಾಡ್ಕೊಳ್ಳಿ. ಇಡೀ ಒಂದು ವ್ಯವಸ್ಥೆಯಲ್ಲಿ ರಾಜ್ಯದ BMTC KSRTC ಬಸ್ಗಳು ಕಾಡಲ್ಲೇನು ಓಡಾಡ್ತಿಲ್ಲ, ನಾಡಲ್ಲೇ ಓಡಾಡ್ತಿರೋದು. ಏನು ನೀವು ಸ್ಟಿಕ್ಕರ್ ಹಾಕಿ ಅದಕ್ಕೆ ಕೋಟ್ಯಾಂತರ ಹಣಗಳನ್ನ ದುಂದು ವೆಚ್ಚ ಮಾಡಿ, ಅದು ಯಾರು ದುಡ್ಡು? ಅದು ನಾವು ಕಟ್ಟುವಂಥ ಟ್ಯಾಕ್ಸು, ಇಡೀ ರಾಜ್ಯದ 7 ಕೋಟಿ ಜನತೆ ಕಟ್ಟುವಂಥ ಟ್ಯಾಕ್ಸ್ ದುಡ್ಡ ನೀವು ಈ ರೀತಿ ಪೋಲ್ ಮಾಡಿಬಿಟ್ಟು ಇವತ್ತು ನೀವು ಪ್ರಾಣಿಗಳ ಮೇಲೆ ದಯೆ ಇರಲಿ ಇನ್ನೊಂದು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಬಿಟ್ರೆ ಏನು ದಯೆ ಬಂದ್ಬಿಡುತ್ತಾ? ನಿಮ್ಗೇನಾದರೂ ಮನೆ ಮೇಲೆ ಒಂದು ಕಾಗೆನೋ ಒಂದು ಗುಬ್ಬಚ್ಚಿನೋ ಬಂದ ಒಂದು ನೀರಿಡಲ್ಲ ಅಂತ ಅಧಿಕಾರಿಗಳು, ರಾಜಕಾರಣಿಗಳು ನೀವು ಗಟ್ಟ ಒಂದು ವ್ಯವಸ್ಥೆಯಲ್ಲಿ ನೀವು ಏನು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಸ್ಟಿಕ್ಕರ್ ಹಾಕ್ಬಿಟ್ಟು ದೊಡ್ಡ ರೀತಿ ಏನೋ ಮಹಾನ್ ಭಾವ ರೀತಿ ನೀವು ಇದು ಮಾಡ್ತಿರಲ್ಲ. ನಿಮ್ಗೇನಾದ್ರೂ ನಾಚಿಕೆ ಮಾನ್ಯ ಮರ್ಯಾದೆಯಾ? ಏನು ಈ ಸ್ಟಿಕ್ಕರ್ ಹಾಕ್ಬಿಟ್ಟು ಎಲ್ಲಿ ಹಾಕ್ಬೇಕು ಸ್ಟಿಕ್ಕರ್ಗಳ? ನೀವು ಅರಣ್ಯಗಳನ್ನ ನಾಶ ಮಾಡೋದು ನಿಲ್ಲಿಸ್ಬೇಕು. ಏನು ಪ್ರಾಣಿಗಳ ಮೇಲೆ ಇವತ್ತು ಮೈಸೂರು ಝೂಲಿ ಆಹಾರಗಳನ್ನ ಹಾಕೋಕ್ಕೆ ಸರಿಯಾದಂಥ ದುಡ್ಡುಗಳಿಲ್ವಂತೆ. ಸರಿಯಾದಂಥ ಒಂದು ಬಂಡೀಪುರ ಅಲ್ಲಿ ಸರಿಯಾದ ಪ್ರಾಣಿ ರಕ್ಷಣೆ ಮಾಡೋಕ್ಕೆ ವ್ಯವಸ್ಥೆಗಳು ಸರಿ ಇಲ್ವಂತೆ. ಅನಾನುಕೂಲ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಅದು ವ್ಯವಸ್ಥೆಗಳು ಸರಿ ಇಲ್ದವ್ರನ್ನ ಸರಿಪಡಿಸಿ. ಅದು ಬಿಟ್ಟು ನೀವು ಈ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನಮ್ಮ ದುಡ್ಡುಗಳನ್ನ ಬೋಲ್ ಮಾಡಿಕೊಂಡು ಯಾವ ರೀತಿ ಸರಿ, ಯಾವ ರೀತಿ ತಪ್ಪು, ಇಡೀ ಈ ವಿಡಿಯೋ ನೋಡ್ತಿರೋರು ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಜಾಗೃತಿಯಾಗಿ. ಎಲ್ಲ ಒಂದು ಕಡೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇವತ್ತು ಒಂದು ಭಾಗ ನೌಕರರಿಗೆ ಅನ್ಯಾಯ, ಒಂದು ಭಾಗ ಪ್ರಾಣಿಗಳಿಗೆ ಅನ್ಯಾಯ. ಪ್ರಾಣಿಗಳು ಇವತ್ತು ನಾಡಲ್ಲೂ ಇರಲ್ಲ, ಒಂದು ಕಾಡಲ್ಲೂ ಇರುವಂಥ ಪರಿಸ್ಥಿತಿಗಳಾಗಿ ಇವತ್ತು ಅದು ಮನುಷ್ಯನ ಮೇಲೆ ಕ್ರೂರವಾಗಿ ಇವತ್ತು ಬೀಳ್ತಿದೆ. ಸಿಕ್ಕಲ್ಲೇ ಇವತ್ತು ಪ್ರಾಣಿಗಳು ನಾಡುಗಳಿಗೆ ನುಗ್ಗಿ ಇವತ್ತು ರೋಡ್ಗಳ ರಸ್ತೆಗಳ ಮನುಷ್ಯನಿಗೆ ಅನಾಹುತ ಮಾಡ್ತಿರೋದು ಯಾರಿಂದ ಕಾರಣ? ಈ ಒಂದು ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆ, ಒಂದು ರಾಜಕಾರಣಿಗಳಿಂದ. ದೊಡ್ಡ ಎಕರೆಗಟ್ಟಲೆ, ಸಾವಿರಾರು ಎಕರೆಗಟ್ಟಲೆ ಭೂಮಿಗಳನ್ನ ತಮ್ಮ ವಶಪಡಿಸ್ಕೊಂಡು ಇವತ್ತು ಲೇಔಟ್ಗಳನ್ನ ಮಾಡಿಕೊಂಡು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಪ್ರಾಣಿಗಳು ಎಲ್ಲೋಗ್ಬೇಕು? ದಯೆ ಇರಲಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ರೆ, ಅದು ಸ್ಟಿಕ್ಕರ್ ಅಣಿಸ್ಬಿಟ್ರೆ ಯಾವ ರೀತಿ ಸರಿ? ಎಲ್ಲವೂ ನಿಮಗೆ ಬಿಡ್ತೀನಿ. ಈ ವಿಡಿಯೋ ನೋಡ್ತಿರೋರು ಒಂದು ಬಾರಿ ನೀವು ಬಸ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಸಾರ್ವಜನಿಕರು, ರಾಜ್ಯದ 7 ಕೋಟಿ ಜನತೆ ಒಂದು ಬಾರಿ ನೀವು ಬಸ್ಸಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಈ ಸ್ಟಿಕ್ಕರ್ ಅಂಟಿಸಿದ್ರಲ್ಲ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಪ್ರತಿಯೊಂದು ರಾಜ್ಯದ KSRTC BMTC ಬಸ್ಸಲ್ಲಿ ಅಂಟಿಸಿದ್ದಾರೆ. ಅದೇ ನೌಕರರ ಪರಿಸ್ಥಿತಿಗಳೇನು? ಅವ್ರಿಗೆ ಬೇಕಾಬಿಟ್ಟು ಲೀಲಾಜಾಲವಾಗಿ ಬಸ್ಗಳಲ್ಲಿ 2 ಬಸ್ಸಲ್ಲಿ ಹೋಗುವಂಥ ಜನ 1 ಬಸ್ಗಳಲ್ಲಿ ಹೋಗಿ ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತಾರೆ ಕಂಡಕ್ಟರ್ಗಳಿಗೆ, ಯಾವ ರೀತಿ ಅವ್ರಗಳ ಮೇಲೆ ಹಲ್ಲೆ ನಡೆಸ್ತಾರೆ. ಟಿಕೆಟ್ ಕೊಡೋಯ, ಟಿಕೆಟ್ ಕೊಡೋ, ಚಿಲ್ಲರೆ ಕೊಡೋ, ನನ್ನ ಮಗನೇ ಹಂಗೆ ಹಿಂಗೆ ಅಂತ ಏಕವಚನದಲ್ಲಿ ಯಾವ ರೀತಿ ಮಾತಾಡ್ತಾರೆ. ಡ್ರೈವರ್ ನಿಲ್ಲಿಸೋ, ಏನೋ ಮುಂದೆ ತಂದು ನಿಲ್ಲಿಸ್ಬಿಟ್ಟೆ ಇಂತ ಬೇಕಾಬಿಟ್ಟು ಏಕವಚನದಲ್ಲಿ ಮಾತಾಡಿಸುವಂಥ
ಎಲ್ಲ ಒಂದು ವ್ಯವಸ್ಥೆ ಇರುವಂಥದ್ರಲ್ಲಿ ಅವ್ರುಗಳ ಮೇಲೆ ದಯೆ ಇಲ್ಲ. ಇವತ್ತು ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂದರೆ ಇದು ಯಾರ ಚಿತಾವಣೆ, ಯಾವ ಮಹಾನ್ ಭಾವನಿಗೆ ಆಲೋಚನೆ ಬಂದ್ಬಿಡ್ತೋ, ಮಧ್ಯರಾತ್ರಿ ಎದ್ದು ಈ ಒಂದು ಸ್ಟಿಕ್ಕರ್ಗಳು ಅಂಟಿಸ್ಬೇಕು ಅಂತ ಹೇಳಿ ಯೋಚನೆ ಬಂದ್ಬಿಡ್ತೋ, ಆ ದೇವರೇ ಬಲ್ಲ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಈ ದುಂದು ವೆಚ್ಚ ಮತ್ತು ಇಂಥ ದುಂದುವೆಚ್ಚ ಮಾಡೋದ ಇವತ್ತು ನೌಕರರಿಗೆ ಕೊಟ್ಟರೆ ಎಷ್ಟು ಉಪಯೋಗ ಆಗುತ್ತೆ, ಮತ್ತು ಪ್ರಾಣಿಗಳಿಗೆ ಆಹಾರಗಳನ್ನ ಕೊಟ್ಟರೆ ಎಷ್ಟು ಉಪಯೋಗ ಆಗುತ್ತೆ. ಇವತ್ತು ವ್ಯವಸ್ಥೆ ಹಾಳಾಗಿರೋದಕ್ಕೆ ಸರಿದಾರಿಗೆ ಬಂದರೆ ಎಷ್ಟು ಒಳ್ಳೆಯದಾಗುತ್ತೆ. ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಸತ್ತ ಪ್ರಜೆಗಳು ಏನು ಬಡ್ದೆ ಬೀಸಿ ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆಯಲ್ಲಿ ಒಂದು ಜವಾಬ್ದಾರಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ವಿಡಿಯೋ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.